ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕನ್ನಡ ಚಿತ್ರರಂಗದಲ್ಲಿ ಬಹುತೇಕ ಕಲಾವಿದರು ಈಗಲೂ ಕೂಡ ದೊಡ್ಡ ಮನೆಯನ್ನ ನೆನಪು ಮಾಡ್ಕೊಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಕಲಾವಿದರಿಗೆ ನೆರವಾಗಿದ್ದಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ವಜ್ರೇಶ್ವರಿ ನಿರ್ಮಾಣ ಸಂಸ್ಥೆಯ ಮೂಲಕ ಅನೇಕ ಸ್ಟಾರ್ ಹೀರೋಯಿನ್ಗಳನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ. ಹಾಗೆ ಅನೇಕ ಕಲಾವಿದರಿಗೂ ಕೂಡ ನೆರವಾಗಿದ್ದಾರೆ. ಈಗ ಇಂತಹದೇ ಕೆಲಸಗಳನ್ನ ದೊಡ್ಡ ಮನೆಯ ಸೊಸೆಯಂದರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೆ ಗೀತಾ ಶಿವರಾಜ್ಕುಮಾರ್ ಅವರು ಈಗಾಗಲೇ ಅನೇಕ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ಇವರ ಮುಂದಿನ ಸಿನಿಮಾದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಅದು ಏನು ಅನ್ನೋದಾದ್ರೆ ಈ ಸ್ಟೋರಿ ನೋಡಿ. ದೊಡ್ಡ ಮನೆಯ ಸೊಸೆಯಂದಿರು ಈಗ ದೊಡ್ಡ ಮನೆಯ ಮೊಮ್ಮಕ್ಕಳ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಅಂದ್ರೆ ಈಗ ದೊಡ್ಡ ಮನೆಯ ಫ್ಯೂಚರ್ ಸೂಪರ್ ಸ್ಟಾರ್ಗಳಂದ್ರೆ ಅದು ಯುವರಾಜ್ ಕುಮಾರ್, ವಿನಯ್ ರಾಜ್ಕುಮಾರ್ ಹಾಗೆ ಧೀರನ್ ರಾಮ್ಕುಮಾರ್ ಅಂತಾನೆ ಹೇಳ್ಬೋದು. ಈಗ ಯುವರಾಜ್ ಕುಮಾರ್ ಹಾಗೂ ಧೀರನ್ ರಾಮ್ಕುಮಾರ್ ಇವರಿಬ್ರು ತಮ್ಮ ಸಿನಿ ಜೀವನದ ಎರಡನೇ ಹೆಜ್ಜೆ ಇಡೋಕೆ ರೆಡಿ ಆಗ್ತಿದ್ದಾರೆ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ, ಹಾಗೆ ಧೀರನ್ ರಾಮ್ಕುಮಾರ್ ಅವರ ಮೊದಲ ಸಿನಿಮಾ ಶಿವ ಆಗಿದ್ದು, ಈಗ ಇವರಿಬ್ಬರ ಎರಡನೇ ಸಿನಿಮಾದ ಮೇಲೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷ ಕೂಡ ಇದೆ. ಅದು ಏನು ಅಂತ ನೋಡೋದಾದ್ರೆ ಇವರಿಬ್ಬರಿಗೂ ಬೆಂಬಲವಾಗಿ ನಿಂತಿರೋದು ದೊಡ್ಡ ಮನೆಯ ಸೊಸೆಯಂದಿರು. ಕನ್ನಡ ಚಿತ್ರರಂಗ ಅಂದ್ರೇನೆ ಅದು ದೊಡ್ಡ ಮನೆ ಅಂತಾನೆ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗಕ್ಕೆ ಅಭೂತಪೂರ್ವ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ, ಬಣ್ಣದ ಸಂಸ್ಕೃತಿಯನ್ನ ಜಗತ್ತಿಗೆ ಸಾರಿದ ಮಹಾನ್ ನಾಯಕ. ಡಾಕ್ಟರ್ ರಾಜ್ಕುಮಾರ್ ನಂತರ ಆ ಪರಂಪರೆಯನ್ನ ಮುಂದುವರೆಸಿದ್ದು ಅವರ ಮಕ್ಕಳಾದ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್ ಹಾಗೂ ರಾಘವೇಂದ್ರ ರಾಜ್ಕುಮಾರ್. ತಂದೆಗೆ ತಕ್ಕ ಮಗನಾಗಿ ಕನ್ನಡ ಚಿತ್ರರಂಗಕ್ಕೆ ಪಿಲ್ಲರ್ ಆಗಿ ನಿಂತುಕೊಂಡಿದ್ರು ಅಪ್ಪು. ಇಂದು ನಮ್ಮೊಂದಿಗೆ ಅಪ್ಪು ಇಲ್ಲದಿದ್ರು ಅವರ ಸಿನಿಮಾಗಳು ನಮಗೆ ಎಂದೆಂದಿಗೂ ಸ್ಫೂರ್ತಿಯೇ ಹೌದು. ಈ ಕಡೆ ಶಿವರಾಜ್ ಕುಮಾರ್ ಅವರ ವಯಸ್ಸು 60 ಆದ್ರೂ ಅವರ ಕೊಡುಗೆ ಎಂದಿಗೂ ಮುಂದುವರಿಯುತ್ತಿದೆ. ಇದೀಗ ಆ ಪರಂಪರೆಯನ್ನ ಮುಂದುವರಿತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮುದ್ದಿನ ಮೊಮ್ಮಕ್ಕಳು. ಯುವ ಸಿನಿಮಾದಿಂದ ಸ್ಯಾಂಡಲ್ವುಡ್ ನಲ್ಲಿ ಹೊಸ ಭರವಸೆ ಹುಟ್ಟಿಸಿರೋ ಹುಡುಗ ಅಂದ್ರೆ ಅದು ಯುವರಾಜ್ ಕುಮಾರ್. ರಾಜ್ಕುಮಾರ್ ಅವರ ಮೊಮ್ಮಗ ಎಂಬ ಕಾರಣಕ್ಕೆ ಸಿನಿಮಾದ ನಾಯಕ ಆಗಿದ್ದಾರೆ ಅಂತ ಅನ್ನಿಸಿಕೊಳ್ಳದೆ ಮೊದಲ ಸಿನಿಮಾದಲ್ಲೇ ನಾನೊಬ್ಬ ಅದ್ಭುತ ನಟ ಅಂತ ಫಸ್ಟ್ ಸಿನಿಮಾದಲ್ಲೇ ಪ್ರೂವ್ ಮಾಡಿದ್ದಾರೆ. ಯುವನಿಗೆ ದೊಡ್ಡ ಮನೆ ಫ್ಯಾನ್ಸ್ನ ಆಶೀರ್ವಾದ ಕೂಡ ಇದೆ. ಈಗ ಯುವ ತನ್ನ ಎರಡನೇ ಸಿನಿಮಾಗಾಗಿ ಸಜ್ಜಾಗಿದ್ದಾರೆ. ಎಕ್ಕ ಸಿನಿಮಾದಲ್ಲಿ ಪಕ್ಕಾ ಲೋಕಲ್ ಮಾಸ್ ಹುಡುಗನಾಗಿದ್ದಾರೆ. ಆದ್ರೆ ಯುವನಿಗೆ ಶಕ್ತಿಯಾಗಿ ನಿಂತಿರೋದು ಪುನೀತ್ ರಾಜ್ಕುಮಾರ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರ ನಂತರ PRK ಪ್ರೊಡಕ್ಷನ್ ಸಂಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಈ ಸಂಸ್ಥೆಯಲ್ಲಿ ಅನೇಕ ಸಿನಿಮಾಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈಗ ತನ್ನ ಮುದ್ದು ಮಗ ಯುವನ ಬೆಂಬಲಕ್ಕೆ ನಿಂತಿದ್ದಾರೆ. ಯುವನನ್ನ ಅಶ್ವಿನಿ ದತ್ತು ಪುತ್ರ ಅಂತಾನೆ ಕರೀತಾರೆ. ಈಗ ಅಶ್ವಿನಿ ಅವರು ಯುವನಿಗೆ ಎಕ್ಕ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಇನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ನಿರ್ಮಾಪಕಿ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಇವರು ತಮ್ಮದೇ ಓನ್ ಬ್ಯಾನರ್ ಆದ ಗೀತಾ ಪಿಕ್ಚರ್ಸ್ ಅನ್ನು ಶುರು ಮಾಡಿ ಈಗಾಗಲೇ 2 ಸಿನಿಮಾಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಪಕಿಯಾಗಿ ಭೈರತಿ ರಣಗಲ್ ಸಿನಿಮಾ ಸಕ್ಸಸ್ ನಲ್ಲಿರೋ ಗೀತಾ ಶಿವರಾಜ್ ಕುಮಾರ್ ತನ್ನ ಅಳಿಯನಿಗೆ ಸಾಥ್ ಕೊಟ್ಟಿದ್ದಾರೆ. ರಾಮ್ಕುಮಾರ್ ಪುತ್ರ ಧೀರನ್ ರಾಮ್ಕುಮಾರ್ ನಟನೆಯ ಎರಡನೇ ಸಿನಿಮಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಬಂಡವಾಳ ಹಾಕ್ತಿದ್ದಾರೆ. ಅಂದು ಕನ್ನಡ ಚಿತ್ರರಂಗ ಡಾಕ್ಟರ್ ರಾಜ್ಕುಮಾರ್ ಮತ್ತವರ ಮಕ್ಕಳ ಶಕ್ತಿಗಾಗಿ ನಿಂತವರು ಪಾರ್ವತಮ್ಮ ರಾಜ್ಕುಮಾರ್. ನಿರ್ಮಾಣ ಸಂಸ್ಥೆ ಹುಟ್ಟುಹಾಕಿ ಅದ್ಭುತ ಸಿನಿಮಾಗಳನ್ನು ಕೊಟ್ಟ ಕೀರ್ತಿ ಪಾರ್ವತಮ್ಮನವರದ್ದು. ಈಗ ಪಾರ್ವತಮ್ಮನವರ ಸೊಸೆಯಂದಿರು ಕೂಡ ದೊಡ್ಡ ಮನೆ ಮೊಮ್ಮಕ್ಕಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯುವರಾಜ್ ಕುಮಾರ್ ಬೆನ್ನ ಹಿಂದೆ ಇದ್ರೆ ಗೀತಾ ಶಿವರಾಜ್ ಕುಮಾರ್ ಧೀರನ್ ಅವರ ಬೆನ್ನ ಹಿಂದೆ ನಿಂತಿದ್ದಾರೆ. ಈ 2 ಶಕ್ತಿಗಳ ಆಶೀರ್ವಾದದಿಂದ ಈ ಯಂಗ್ ಹೀರೋಗಳು ಸೂಪರ್ ಸ್ಟಾರ್ ಗಳಾಗೋ ಕನಸು ಕಂಡಿದ್ದಾರೆ. ನೋಡಿದ್ರಿ ಅಲ್ಲ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವರ ಮುದ್ದಿನ ಮಗ ಅಂದ್ರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ಯುವರಾಜ್ ಕುಮಾರ್ ಅವರ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರು ಅವರ ಅಳಿಯ ಅಂದ್ರೆ ರಾಮ್ ಕುಮಾರ್ ಅವರ ಮಗ ಧೀರನ್ ರಾಮ್ಕುಮಾರ್ ಅವರ ಸಿನಿಮಾಗೆ ಬಂಡವಾಳ ಹಾಕೋಕೆ ರೆಡಿ ಆಗಿದ್ದಾರೆ. ಒಟ್ನಲ್ಲಿ ದೊಡ್ಡ ಮನೆಯ ಸೊಸೆಯಂದ್ರು ದೊಡ್ಡ ಮನೆಯ ಮೊಮ್ಮಕ್ಕಳ ಸಿನಿ ಜೀವನಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಚಿಕ್ಕ ಸೊಸೆ ಮಗನ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ರೆ ದೊಡ್ಡ ಸೊಸೆ ಅಳಿಯನ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಇವರ ಬೆಂಬಲದಿಂದಾಗಿ ಯುವರಾಜ್ ಕುಮಾರ್ ಹಾಗೆ ಧೀರನ್ ರಾಮ್ಕುಮಾರ್ ಅವರ ಸಿನಿಮಾಗಳು ಯಶಸ್ಸು ಕಾಣ್ಲಿ ಅನ್ನೋದು ನಮ್ಮ ಆಶಯ ಕೂಡ.
ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.